ಈ ಸ್ವಾಮೀಜಿಗಳು ಹೇಳುವಂತಹ ಹೇಳಿಕೆಗಳನ್ನ ಕೆಲವು ರಾಜಕಾರಣಿಗಳು, ಈಗ ರಾಜಣ್ಣ ಅವರು ನೇರವಾಗಿ ಸ್ವಾಮೀಜಿ ಅವರಿಗೆ ನಾನು ಅಲ್ಲಿಗೆ ಬರ್ತೀನಿ, ಮಠ ಬಿಟ್ಕೊಡಿ ಅಂತೇಳಿ ಬಹಿರಂಗವಾಗಿ ಸವಾಲನ್ನ ಅಥವಾ ಒಂದು ಆಫರ್ ಅನ್ನ ಕೇಳುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಸ್ವಾಮೀಜಿ ಅಂದ್ರೆ ಭಕ್ತಿ ಭಾವ ಇರುತ್ತೆ ಸರ್. ಆ ರೀತಿ ಏನೋ ಒಂದು ಸಲಹೆ ಕೊಟ್ಟಾಗ ಈ ರೀತಿ ತಿರುಗಿ ಬೀಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿದೆ. ರಾಜಣ್ಣ ಅವ್ರ ನಡೆ ಸರಿ ಅಂತ ಅನಿಸ್ತದೆ ಸರ್? ಈಗ ನಾಯಕ ಸಮುದಾಯದ ಮಠದ ಸ್ವಾಮೀಜಿಗಳು ಒಂದು ಧರಣಿನೇ ಮಾಡಿದ್ರು. ಸಮಾಜನ ST ವರ್ಗಕ್ಕೆ ಸೇರಿಸ್ಬೇಕು ಅಂತೇಳಿ ದೊಡ್ಡ ಧರಣಿ ಮಾಡಿದ್ರು. ನಾವು ಕೂಡ ಹೋಗಿದ್ವಿ. ಆ ಸಮಾಜದ ಸ್ವಾಮೀಜಿಗಳಾಗಿ ಅದನ್ನು ಕಾಪಾಡ್ತಕ್ಕಂಥದ್ದು ಅವ್ರ ಧರ್ಮ. ಪ್ರತಿಯೊಂದು ಸಮಾಜಕ್ಕೂ ಆಯಾ ಸ್ವಾಮೀಜಿಗಳು ಇದ್ದೇ ಇದ್ದಾರೆ. ಅದನ್ನು ಅವ್ರು ಹೇಳಿದರು, ಅಲ್ಲಿಗೆ ಅಧ್ಯಾಯ ಮುಗೀತಷ್ಟೇ. ಸ್ವಾಮೀಜಿಯವರು ಕೆಂಪೇಗೌಡ ಕಾರ್ಯಕ್ರಮದಲ್ಲಿ ಹೇಳಿದರು, ಅಲ್ಲ ಮುಗೀತಷ್ಟೇ. ಅದನ್ನು ನಿಮ್ಮ ಪ್ರೆಸ್ ಅವರು, ಟಿ ವಿಯವರು, ರಾಜಣ್ಣವ್ರು ಕೇಳಿದ ಕೂಡಲೇ ರಾಜಣ್ಣವರು ಸ್ವಾಮೀಜಿ ಜೊತೆ ಪೈಪೋಟಿಗೆ ಇಳಿತಕ್ಕಂಥದ್ದು ಸರಿಯಲ್ಲ. ಒಂದೇ ಮಾತು, ಅವರು ಕೇಳಿದಾರಪ್ಪ, ಅವ್ರ ಸಮಾಜದ ಗುರುಗಳಾಗಿದ್ದಾರೆ, ಕೇಳಿದ್ದಾರೆ, ತಪ್ಪೇನಿದೆ ಬಿಡ್ರಿ, ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಷ್ಟೇ ಅವ್ರು ಹೇಳಬೇಕಿತ್ತು. ಅದನ್ನು ಮಠ ಕಾವಿ ಈ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ರಾಜ್ಯದಲ್ಲಿ CM ಬದಲಾವಣೆ ಕೂಗು ಸಾಕಷ್ಟು ಕೇಳಿ ಬರ್ತಿದೆ ಸರ್. ನಿಮ್ಗೆ ಅನ್ನಿಸ್ತಿದೆ ಸರ್ CM ಬದಲಾಗ್ತಾರೆ ಅಂತ? ಈಗ ಭಾಳ 6 ತಿಂಗಳಿಂದ 4 ಜನ ಉಪಮುಖ್ಯಮಂತ್ರಿಗಳಾಗಬೇಕು ಅಂತೇಳಿ ಕೂಗಿದೆ. ಆಯ್ತಾ? ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಬಿಟ್ಕೊಡ್ಬೇಕು, ಅದಾಯ್ತೆ? ಯಾವುದೂ ಆಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.